ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇಂದು ನಾವು ನಿಮಗೆ ಎರಡನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ತಿಳಿಸಲಿಕ್ಕೆ ಹೊರಟಿರುವುದು 6 ಕ್ರೇಜಿ ಫಿಲ್ಮ್ ಆದಂತಹ 45, ಕಾಂತಾರ ಚಾಪ್ಟರ್ 1, ಡೆವಿಲ್, ಮಾರ್ಕ್, ಲ್ಯಾಂಡ್ ಲಾರ್ಡ್ ಹಾಗೂ ಕಲ್ಟ್ ಮೂವಿಯ ಬಗ್ಗೆ. ಈ 6 ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸುವ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಎಲ್ಲ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೆ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಹಾಗೆ ಮೊದಲು 45 ಮೂವಿಯ ಬಗ್ಗೆ ತಿಳಿಸುವುದಾದ್ರೆ, 45 ಫಿಲ್ಮ್ನ ಲೀಡ್ ರೋಲ್ ಅಲ್ಲಿ ಕರ್ನಾಟಕದ ಮೋಸ್ಟ್ ಫೇಮಸ್ ಆಕ್ಟರ್ ಆದಂತಹ ರಿಯಲ್ ಸ್ಟಾರ್ ಉಪೇಂದ್ರ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೆ ರಾಜ್ ಬಿ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ. 45 ಫಿಲ್ಮ್ನ ಬಜೆಟ್ ಬಂದು 30 ಕೋಟಿ ಆಗಿದ್ದು 45 ಫಿಲ್ಮ್ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಆಗಿದೆ. 45 ಫಿಲ್ಮ್ನ ಎರಡನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳಿಸುವ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕರ್ನಾಟಕದ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 45 ಫಿಲ್ಮ್ ಎರಡನೇ ದಿನಕ್ಕೆ ಕರ್ನಾಟಕದಲ್ಲಿ 3,35,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ 45 ಫಿಲ್ಮ್ನ ಎರಡನೇ ದಿನದ ಹಿಂದಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 84,80,000 ಕಲೆಕ್ಷನ್ ಮಾಡಿತ್ತು. ಹಾಗೆ ತಮಿಳುನಾಡಿನಲ್ಲಿ 65,50,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ 53,40,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಕೇರಳದಲ್ಲಿ 38,50,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಮೂವಿ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 95,40,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 7,53,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ತಿಳಿಸುವುದಾದ್ರೆ 15,50,00,000 ಕಲೆಕ್ಷನ್ ಮಾಡಿತ್ತು 45 ಫಿಲ್ಮ್. ಹಾಗೆ ಇನ್ನೊಂದು ಸ್ಯಾಂಡಲ್ವುಡ್ ನ ಹಿಟ್ ಫಿಲ್ಮ್ ಆದಂತಹ ಕಾಂತಾರ ಚಾಪ್ಟರ್ 1. ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಫಿಲ್ಮ್ ನಲ್ಲಿ ಕರ್ನಾಟಕದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಅಭಿನಯಿಸಿದ್ದರು. ಈ ಫಿಲ್ಮ್ ನ ಬಜೆಟ್ ಬಂದು 125 ಕೋಟಿ ಆಗಿತ್ತು. ಈ ಫಿಲ್ಮ್ 7,000 ಸ್ಕ್ರೀನ್ ಮುಖಾಂತರ ರಿಲೀಸ್ ಆಗಿತ್ತು. ಹಾಗೆ ಈ ಫಿಲ್ಮ್ ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವ ಮೊದಲು ನಮ್ಮ ಚಾನೆಲ್ಗೆ ನೀವು ಹೊಸದಾಗಿದ್ರೆ ಕರ್ನಾಟಕದ ಡಿವೈನ್ ಸ್ಟಾರ್ ಆದಂತಹ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಫಿಲ್ಮ್ ನ ಎರಡನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ ಕರ್ನಾಟಕದಲ್ಲಿ 13,40,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ 7,30,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ಎರಡನೇ ದಿನಕ್ಕೆ ತಮಿಳುನಾಡಿನಲ್ಲಿ 9,40,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಹಿಂದಿಯಲ್ಲಿ 15,30,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಕೇರಳದಲ್ಲಿ 4,21,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ಓವರ್ ಆಲ್ ಇಂಡಿಯಾದಲ್ಲಿ 52,20,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಕಾಂತಾರ ಚಾಪ್ಟರ್ 1 ಫಿಲ್ಮ್ ನ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 9,30,00,000 ಕಲೆಕ್ಷನ್ ಮಾಡಿತ್ತು ಕಾಂತಾರ ಚಾಪ್ಟರ್ 1 ಫಿಲ್ಮ್. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 171,80,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಇನ್ನೊಂದು ಡಿ ಬಾಸ್ ಅವರ ಸೂಪರ್ ಹಿಟ್ ಫಿಲ್ಮ್ ಆದಂತಹ ಡೆವಿಲ್ ಫಿಲ್ಮ್ ಅನ್ನೋದು ಡಿ ಬಾಸ್ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬವೇ ಆಗಿತ್ತು. ಡೆವಿಲ್ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವ ಮೊದಲು ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡೆವಿಲ್ ಫಿಲ್ಮ್ ಕರ್ನಾಟಕದಲ್ಲಿ ಎರಡನೇ ದಿನಕ್ಕೆ 7,40,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಎರಡನೇ ದಿನಕ್ಕೆ ಓವರ್ಸೀಸ್ ನಲ್ಲಿ 83,40,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 8,30,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಡೆವಿಲ್ ಫಿಲ್ಮ್ ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 38,40,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ನ ನೆಟ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 19,80,00,000 ಕಲೆಕ್ಷನ್ ಮಾಡಿತ್ತು ಡೆವಿಲ್ ಫಿಲ್ಮ್. ಹಾಗೆ ಇನ್ನೊಂದು ರೀಸೆಂಟ್ಲಿ ರಿಲೀಸ್ ಆದಂತಹ ಸ್ಯಾಂಡಲ್ವುಡ್ ನ ಅಭಿನಯ ಚಕ್ರವರ್ತಿ ಆದಂತಹ ಕಿಚ್ಚ ಸುದೀಪ್ ಅವರ ಮಾರ್ಕ್ ಫಿಲ್ಮ್. ಆಫ್ಟರ್ ಬ್ಲಾಕ್ ಬಸ್ಟರ್ ಮ್ಯಾಕ್ಸ್ ಫಿಲ್ಮ್ನ ನಂತರ ಕರ್ನಾಟಕದ ಇನ್ನೊಂದು ಮೋಸ್ಟ್ ಅವೇಟೆಡ್ ಫಿಲ್ಮ್ ಸ್ಯಾಂಡಲ್ವುಡ್ನ ಪ್ಯಾನ್ ಇಂಡಿಯಾ ಫಿಲ್ಮ್, ಅದು ಮಾರ್ಕ್. ಈ ಫಿಲ್ಮ್ನ ಲೀಡ್ ರೋಲ್ ಅಲ್ಲಿ ನಮ್ಮ ಕರ್ನಾಟಕದ ಅಭಿನಯ ಚಕ್ರವರ್ತಿ ಆದಂತಹ ಕಿಚ್ಚ ಸುದೀಪ್ ಅವರಿದ್ದಾರೆ. ಹಾಗೆ ಈ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ ಕರ್ನಾಟಕದಲ್ಲಿ ಎರಡನೇ ದಿನಕ್ಕೆ 6,73,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರ ಪ್ರದೇಶದಲ್ಲಿ 79,50,000 ಕಲೆಕ್ಷನ್ ಮಾಡಿತ್ತು. ಹಾಗೆ ತಮಿಳುನಾಡಿನಲ್ಲಿ 61,70,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ಎರಡನೇ ದಿನಕ್ಕೆ ಕೇರಳದಲ್ಲಿ 52,60,000 ಕಲೆಕ್ಷನ್ ಮಾಡಿತ್ತು. ಹಾಗೆ ಹಿಂದಿಯಲ್ಲಿ
92,70,000ವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 98,30,000ವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 9,85,00,000ವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 23,85,00,000ವನ್ನು ಕಲೆಕ್ಷನ್ ಮಾಡಿತ್ತು ಮಾರ್ಕ್ ಫಿಲ್ಮ್. ಹಾಗೆ ಇನ್ನೊಂದು ರೀಸೆಂಟ್ಲಿ ರಿಲೀಸ್ ಆದಂತಹ ಫಿಲ್ಮ್ ಅದು ಲ್ಯಾಂಡ್ ಲಾರ್ಡ್. ಈ ಫಿಲ್ಮ್ ರಿಲೀಸ್ ಆಗಿ ಕೇವಲ 2 ದಿನ ಆಗಿದ್ದು, ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಫಿಲ್ಮ್ ನಲ್ಲಿ ದುನಿಯಾ ವಿಜಯ್ ಅವರು ಅಭಿನಯಿಸಿದ್ದಾರೆ. ಅವರೊಂದಿಗೆ ರಚಿತಾ ರಾಮ್, ರಾಜ್ಬಿ ಶೆಟ್ಟಿ, ರಾಕೇಶ್ ಅಡಿಗ ಮುಂತಾದ ಕಲಾವಿದರು ಅಭಿನಯಿಸಿದ್ದಾರೆ. ಹಾಗೆ ಈ ಫಿಲ್ಮ್ ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ ಈ ಫಿಲ್ಮ್ 2ನೇ ದಿನಕ್ಕೆ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ ಕರ್ನಾಟಕದಲ್ಲಿ 1,15,00,000ವನ್ನು ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಓವರ್ಸೀಸ್ ನಲ್ಲಿ 46,50,000ವನ್ನು ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 1,51,00,000ವನ್ನು ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 3,25,00,000ವನ್ನು ಕಲೆಕ್ಷನ್ ಮಾಡುತ್ತಿದೆ ಲ್ಯಾಂಡ್ ಲಾರ್ಡ್ ಫಿಲ್ಮ್. ಹಾಗೆ ಇನ್ನೊಂದು ರೀಸೆಂಟ್ಲಿ ರಿಲೀಸ್ ಆದಂತಹ ಫಿಲ್ಮ್ ಅದು ಕಲ್ಟ್. ಈ ಫಿಲ್ಮ್ ನ ಲೀಡ್ ರೋಲ್ ಅಲ್ಲಿ ಝೈದ್ ಖಾನ್, ರಚಿತಾ ರಾಮ್, ಮಲೈಕಾ ವಾಸುಪಾಲ್ ಅಂತಹ ಮೊದಲಾದ ಕಲಾವಿದರು ಅಭಿನಯಿಸಿದ್ದಾರೆ. ಈ ಫಿಲ್ಮ್ ರಿಲೀಸ್ ಆಗಿ ಕೇವಲ 2 ದಿನ ಆಗಿದ್ದು 2 ದಿನಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದೆ. ಹಾಗೆ ಈ ಫಿಲ್ಮ್ 2ನೇ ದಿನಕ್ಕೆ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕಿಂಗ್ ನ ಪ್ರಕಾರ ಕರ್ನಾಟಕದಲ್ಲಿ 83,20,000ವನ್ನು ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಕಲ್ಟ್ ಮೂವಿಯ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 32,70,000ವನ್ನು ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 1,13,00,000ವನ್ನು ಕಲೆಕ್ಷನ್ ಮಾಡುತ್ತಿದೆ. ಹಾಗೆ ಕಲ್ಟ್ ಮೂವಿಯ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸುವುದಾದ್ರೆ 2,18,00,000ವನ್ನು ಕಲೆಕ್ಷನ್ ಮಾಡುತ್ತಿದೆ ಕಲ್ಟ್ ಫಿಲ್ಮ್. ಹಾಗೆ ನೀವೇನಾದ್ರೂ ಯಾರು ಫಿಲ್ಮ್ ನೋಡಿದ್ರೆ ನಿಮ್ಮ ಪ್ರಕಾರ ನಿಮಗಿಷ್ಟವಾದ ಫಿಲ್ಮ್ ಯಾವುದು ಎಂದು ನಿಮ್ಮ ಒಪಿನಿಯನ್ ಅನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.